ಯು ವೋಂಟ್ ಬಿಲೀವ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಅನ್ನ 99 ರುಪೀಸ್ ಒಳಗೆ ನಾನು ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ನಂಬ್ಲಿಕ್ಕೆ ಆಗತ್ತಾ? ಆಕ್ಚುಲಿ ನಿಜವಾಗ್ಲೂ ಹೌದು. ಕೆಲವು ದಿನಗಳ ಹಿಂದೆ ನನಗೂ ಗೊತ್ತಿರ್ಲಿಲ್ಲ ಪರ್ಪಲ್ ಅಲ್ಲಿ ಸೇಲ್ ನಡೀತಾ ಇತ್ತು ಅಂಡ್ ನಾನು ಹೀಗೆ ಸುಮ್ನೆ purple.com ಒಮ್ಮೆ ನೋಡುವ, ಚೆಕ್ ಮಾಡುವ ಏನ್ ನಡೀತಿದೆ ಅದರಲ್ಲಿ ಆಫರ್ಸ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡುವಾಗ ಫಾರ್ ಮೈ ಸರ್ಪ್ರೈಸ್ ಅದು ಲಾಸ್ಟ್ ದಿನ ಆಗಿತ್ತು ಆ ಸೇಲ್ ಇದು. ಅಂಡ್ ಆ ಲಾಸ್ಟ್ ದಿನದಲ್ಲಿ ಅಂಡರ್ 99 ಅಂತ ಒಂದು ಕ್ಯಾಟಗರಿನೇ ಇತ್ತು. ಸೊ ಅದರಲ್ಲಿ ಬಹಳ ಪ್ರಾಡಕ್ಟ್ಸ್ ಗಳಿತ್ತು. ಇವತ್ತಿನ ಹಾಲ್ ಅಲ್ಲಿ ನಾನು ಈ ಬಾಕ್ಸ್ ನನ್ಗೆ ಇವತ್ತು ರಿಸೀವ್ ಆಗಿದ್ದಷ್ಟೇ, ಐ ಥಿಂಕ್ 2-3 ದಿನದ ಮುಂಚೆ ಅಷ್ಟೇ ನಾನು ಇದು ಆರ್ಡರ್ ಪ್ಲೇಸ್ ಮಾಡಿದ್ದು ಅಂಡ್ ಐ ಹ್ಯಾವ್ ರಿಸೀವ್ಡ್ ಸಮ್ ಆಫ್ ದ ಪ್ರಾಡಕ್ಟ್. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಐ ಲ್ಯಾಶಸ್ ಆಯ್ತಾ, ಫೇಕ್ ಐ ಲ್ಯಾಶಸ್. ಬ್ರ್ಯಾಂಡ್ ಕೊಟ್ಟಿಲ್ಲ ಬಟ್ ನಂಗೆ ಗೊತ್ತಿದೆ. NYB ಅವರದ್ದು ಐ ಲವ್ ಫಾಲ್ಸ್ ಐ ಲ್ಯಾಶಸ್ ವಿತ್ ಎಡಿಸಿವ್, ಇದರಲ್ಲಿ ಗ್ಲೂ ಕೂಡ ಕೊಟ್ಟಿದ್ದಾರೆ ಆಯ್ತಾ. ಅಂಡ್ ಇದರಲ್ಲಿ ಇಲ್ಲೇ ಹಿಂದೆ ಇನ್ಸ್ಟ್ರಕ್ಷನ್ಸ್ ಇದೆ ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಅಂತ. ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು. ನ್ಯಾಚುರಲ್ ಆಗಿ ಈ ಲ್ಯಾಶಸ್ ಗಳು ನಂಗೆ ಕಂಡಿತ್ತು, ಸೊ ಅದಕ್ಕೋಸ್ಕರ ನಾನು ಇದನ್ನ ಬೈ ಮಾಡಿದೆ. ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 149, ನಾನು ಇದಕ್ಕೆ 99 ರುಪೀಸ್ ಕೊಟ್ಟೆ. ಇವತ್ತಿನ ಎಲ್ಲಾ ಪ್ರಾಡಕ್ಟ್ಸ್ ಗಳು ಐ ಥಿಂಕ್ NYB ಇಂದಾನೇ ಇದೆ, ಅಂದ್ರೆ ನನ್ಗೋಸ್ಕರ ತರಿಸಿರೋ ಪ್ರಾಡಕ್ಟ್ಸ್ ಗಳು. ಲೆಟ್ ಮೀ ಸಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನನ್ನ ಹತ್ರ ಇರೋದು NYB ಅವರದ್ದು ಬ್ಲಶ್. ದಿಸ್ ಇಸ್ ಇನ್ ದ ಶೇಡ್ ರೇಡಿಯಂಟ್ ರೆಡ್ 06. ಸೊ ಈ ಶೇಡ್ ಮಾತ್ರ 99 ಒಳಗೆ ಇತ್ತು ಆಯ್ತಾ, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಈ ತರನೇ ನಾನು NYB ಇಂದ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದೆ, ಅದು ಹೈಲೈಟರ್ ಅನ್ಸುತ್ತೆ, ಇಲ್ಲ ಸ್ಟ್ರೋಕ್ ಕ್ರೀಮ್. ಹೌದು, ಸ್ಟ್ರೋಕ್ ಕ್ರೀಮ್. ಸೊ ಅದನ್ನ ನಾನು ರಿವ್ಯೂ ಮಾಡಿದ್ದೀನಿ, ಅದನ್ನ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಇದನ್ನ ಯೂಸ್ ಮಾಡ್ಲಿಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನನಗೆ ಬೇರೆ ಯಾವ್ದು ಶೇಡ್ ಸಿಕ್ಕಿಲ್ಲ. ಆಕ್ಚುಲಿ ನಂಗೆ ರೆಡ್ ಬೇಡ ಇತ್ತು, ಬಟ್ ಬೇರೆ ಶೇಡ್ ಎಲ್ಲ 200 150 ಎಲ್ಲ ಸಿಕ್ತಿತ್ತು. ಬಟ್ ದಿಸ್ ವಾಸ್ ಜಸ್ಟ್ ಫಾರ್ 98 ರುಪೀಸ್ ಅನ್ಸುತ್ತೆ. ಲೆಟ್ ಮಿ ಚೆಕ್. ಎಸ್, ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 300 ಅಂಡ್ ಆ ದಿನ ಆಫರ್ ಇರೋ ಕಾರಣ ಇದು ನಂಗೆ 98 ರುಪೀಸ್ಗೆ ಸಿಕ್ಕಿದೆ. ನೆಕ್ಸ್ಟ್ ನನ್ನ ಹತ್ರ ಮತ್ತೆ NYB ಅವರದ್ದು ಒಂದು ಹೈಲೈಟರ್ ಇದೆ ಆಯ್ತಾ. ಇದು ಪೌಡರ್ ಹೈಲೈಟರ್. ಆಕ್ಚುಲಿ NYB ಅವರದ್ದು ಶೈನ್ ಅಂಡ್ ಶಿಮ್ಮರ್ ಹೈಲೈಟರ್. ದಿಸ್ ಇಸ್ ಇನ್ ದ ಶೇಡ್ 02 ಗ್ಲೋ ಗೋಲ್ಡ್. ಇದು ಕೂಡ ಅಷ್ಟೇ, ಇದ್ರದ್ದು ಬೇರೆ ವೇರಿಯಂಟ್ 150ಗಿಂತ ಜಾಸ್ತಿ ಇತ್ತು, 200 ಆ ತರ ಇತ್ತು. ಬಟ್ ಈ ವೇರಿಯಂಟ್ ಇದೆ ಅಲ್ವಾ, ನಂಬರ್ 2 ಗ್ಲೋ ಗೋಲ್ಡ್. ಸೊ ಇದು ನನಗೆ 98 ರುಪೀಸ್ ಸಿಕ್ಕಿದ್ದು. ಇದು ಆಕ್ಚುಯಲ್ ಪ್ರೈಸ್ ಇದ್ರದ್ದು 289 ಅಂಡ್ ಇದನ್ನ ನಾನು ಇನ್ನೂ ಟ್ರೈ ಮಾಡಿ ನೋಡ್ಬೇಕು. ನಾನು ಟ್ರೈ ಮಾಡಿ ಇದರ ರಿವ್ಯೂ ಬೇಗನೆ ಕೊಡ್ತೀನಿ. ಓ ಮೈ ಗಾಡ್, ನೆಕ್ಸ್ಟ್ ಪ್ರಾಡಕ್ಟ್ ಕೂಡ NYB ಇಂದ. ಆಕ್ಚುಲಿ ನಾನು ಇದು ಫೇಕ್ ನೈಲ್ಸ್ ಗಳನ್ನ ತರಿಸಿದ್ದೀನಿ ಆಯ್ತಾ. ದಿಸ್ ಈಸ್ NYB ನೈಲ್ ಇಟ್. ದಿಸ್ ಇಸ್ ಇನ್ ದ ವೇರಿಯಂಟ್ ಫ್ಲೋರಲ್ ಫೀವರ್ 05. ಸೊ ಈ ತರ ಪಿಂಕಿಶ್ ಸ್ವಲ್ಪ ಶೈನ್ ಬಂದ್ಬಿಟ್ಟು ಇದರಲ್ಲಿ ಏನ್ ಹೇಳ್ತಾರೆ, ಫಾಲ್ಸ್ ನೇಲ್ ಇದೆ, ಅಂದ್ರೆ ಫೇಕ್ ನೇಲ್ಸ್ ಗಳೆಲ್ಲ ಇದೆ. ಇದರಲ್ಲಿ ವಿತ್ ಎಡೆಸಿವ್ ಬರುತ್ತೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಗ್ಲೂ ಬರುತ್ತೆ ಇದ್ರದಾಯ್ತಾ. ಬಟ್ ನಾನು ಹೇಗೆ ಹಾಕ್ತೀನಿ ಫೇಕ್ ನೈಲ್ಸ್ ಗಳನ್ನ ಹೇಗೆ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಬೇಕಿದ್ರೆ ಗೊತ್ತಾಗ್ಬೇಕಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆಯ್ತಾ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತು ಅಂಡ್ ಇದರ ಶೇಪ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಮೇಲೆ ಸ್ವಲ್ಪ ಸ್ಕ್ವೇರ್ ಬಂದು ಶೇಪ್ ಇದೆ ಅಂಡ್ ಐ ಲೈಕ್ ಇಟ್, ಅದಕ್ಕೋಸ್ಕರ ತರಿಸಿದ್ದೀನಿ. ಇದರದ್ದು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 275 ಅಂಡ್ ನಾನು ಇದಕ್ಕೆ 99 ರುಪೀಸ್ ಕೊಟ್ಟು ನಾನು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಆಕ್ಚುಲಿ ನನ್ನ ಹತ್ರ ಇಲ್ಲಿ ಸೋಪ್ ಇದೆ. ಇದು ಫಿಯಾಮೆ ಡಿವಿಲ್ಸ್ ಅವರದ್ದು ಮೆನ್ ಸೋಪ್ ಆಯ್ತಾ. ನಾನು ಇದು ನನ್ನ ಹಸ್ಬೆಂಡ್ಗೋಸ್ಕರ ತರಿಸಿದ್ದು. ನಾನು ಯೂಶುವಲಿ ಶಾರ್ ಜೆಲ್ಸ್ ಅಂಡ್ ಬಾಡಿ ವಾಶಸ್ ಗಳನ್ನ ಯೂಸ್ ಮಾಡ್ತೀನಿ, ಬಟ್ ನನ್ನ ಹಸ್ಬೆಂಡ್ ಅವರು ಕೆಲವೊಮ್ಮೆ ನನ್ನ ಬಾಡಿ ವಾಶ್ ಗಳನ್ನ ಯೂಸ್ ಮಾಡ್ತಾರೆ, ಬಟ್ ಕೆಲವೊಮ್ಮೆ ಅವರಿಗೆ ಸೋಪ್ ಇಲ್ದೆ ಆಗಲ್ಲ ಸ್ನಾನ ಮಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ಅವ್ರಿಗಂತ ತರಿಸಿದ್ದು. ಇದು ಫಿಯಾಮಾ ಮೆನ್ ಜೆಲ್ ಬಾರ್ ಡೀಪ್ ಕ್ಲೀನ್ಸ್ ಅಂಡ್ ದಿಸ್ ಇಸ್ ಇನ್ ದ ವೇರಿಯಂಟ್ ಚಾರ್ಕೋಲ್ ಅಂಡ್ ಗ್ರೇಪ್ ಫ್ರೂಟ್. ಈ ವೇರಿಯಂಟ್ ಅನ್ನ ತರಿಸಿದ್ದೀನಿ. ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 95 ರುಪೀಸ್ ಆಯ್ತಾ. ನಾನು ಇದಕ್ಕೆ 57 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ ಅಂಡ್ ಇದ್ರದ್ದು 2 ಪರ್ಚೇಸ್ ಮಾಡ್ಬೇಕಾಯ್ತು, ಯಾಕಂದ್ರೆ ಅವರಲ್ಲಿ ಕ್ವಾಂಟಿಟಿದು ರಿಸ್ಟ್ರಿಕ್ಷನ್ ಇತ್ತು. ಸೊ 2 ಕ್ವಾಂಟಿಟಿ ಪರ್ಚೇಸ್ ಮಾಡ್ಲೇಬೇಕಂತ ಇತ್ತು. ಸೊ ಅದಕ್ಕೋಸ್ಕರ ನಾನು 2 ಪರ್ಚೇಸ್ ಮಾಡಿದ್ದೀನಿ. ಐ ನೋ ದಿಸ್ ವಿಲ್ ಕಮ್ ಟು ಯೂಸ್, ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರಂತ ನಂಗೆ ಗೊತ್ತು. ಸೊ ಅದಕ್ಕೋಸ್ಕರ ನಾನು 2 ತರಿಸಿದ್ದೀನಿ. ನಿಮ್ಗೆ ಬೇಡ ಆದ್ರೆ ಚೆಕ್ ಮಾಡಿ, ಕೆಲವೊಮ್ಮೆ ಅಲ್ಲಿ ಕ್ವಾಂಟಿಟಿ ಎಲ್ಲಿ ಕೊಟ್ಟಿರ್ತಾರೆ, ಮಿನಿಮಮ್ ಇಷ್ಟು ಕ್ವಾಂಟಿಟಿ ನೀವು ಪರ್ಚೇಸ್ ಮಾಡ್ಲೇಬೇಕಂತ ಚೆಕ್ ಮಾಡಿ ತರಿಸಿ ಆಯ್ತಾ. 57ಗೆ ಒಂದು ಸೋಪ್, 2 ಸೋಪ್ ನಂಗೆ 114 ರುಪೀಸಿಗೆ ಸಿಕ್ಕಿತ್ತು. ಸೊ ಐ ಥಾಟ್ ಇಟ್ ವಾಸ್ ಅ ಗುಡ್ ಡೀಲ್, ಯಾಕಂದ್ರೆ ಒಂದು ಸೋಪ್ 99 ರುಪೀಸ್ಗಿಂತ ಕಡಿಮೆನೇ ಇದಲ್ಲ. ಸೊ ಇಟ್ ಕ್ಯಾನ್ ಬಿ ಕನ್ಸಿಡರ್ ಅಂತ ಹೇಳ್ಬಿಟ್ಟು ನಾನು ತರಿಸಿದೆ. ಸೊ ನೆಕ್ಸ್ಟ್ ನನ್ನ ಹತ್ರ ಒಂದು ಫ್ರೀ ಪ್ರಾಡಕ್ಟ್ ಇದೆ. ನಿಮ್ಗೆ ನಂಬ್ಲಿಕ್ಕೆ ಆಗುತ್ತಾ, ನಾನು 500 ರುಪೀಸ್ ಒಳಗೆ ಶಾಪಿಂಗ್ ಮಾಡಿದೆ ಆಯ್ತಾ. ಐ ಥಿಂಕ್ 512 ರುಪೀಸ್ ಅಷ್ಟು ಆಗಿತ್ತು ನನ್ನ ಟೋಟಲ್ ಬಿಲ್. ಅದರಲ್ಲೂ ನಂಗೊಂದು ಫ್ರೀ ಪ್ರಾಡಕ್ಟ್ ಸಿಕ್ಕಿತ್ತು. ದಟ್ ಇಸ್ ಬಿಕಾಸ್ ಆಫ್ ದಿಸ್ ಫಿಯಾಮಾ ಡಿವೆಲ್ ಸೋಪ್ ಆಯ್ತಾ. ಯಾಕಂದ್ರೆ ನಾನು ಈ ಫಿಯಾಮಾ ಸೋಪ್ ಅಲ್ಲಿ ನಾನು 2 ಪರ್ಚೇಸ್ ಮಾಡಿದ್ರೆ ನಂಗೊಂದು ಲೂಫಾ ಫ್ರೀ ಆಗಿ ಸಿಗುತ್ತೆ ಅಂತ ಇತ್ತು.
ಸೊ ಅದಕ್ಕೋಸ್ಕರ ನಾನೆಲ್ಲ ಪ್ಲಾನ್ ಮಾಡೇ ತಗೊಂಡಿದ್ದು. ಹೇಗಿದ್ರು ಅದರಲ್ಲಿ ಮಿನಿಮಮ್ 2 ಕ್ವಾಂಟಿಟೀಸ್ ಅಂತ ಇದೆ. ಸೊ ನಂಗೆ ಫ್ರೀ ಆಗಿ ಒಂದು ಲೂಫಾನು ಸಿಗುತ್ತೆ, ಯಾಕೆ ಪರ್ಚೇಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇದು ಆಕ್ಚುಲಿ ನನ್ಗೆ ಫ್ರೀ ಆಗಿ ಸಿಕ್ಕಿದ್ದು. ಇದು ಫಿಯಾಮಾ ಬಾತ್ ಎಸೆನ್ಷಿಯಲ್ ಫೋಮ್ಟಾಸ್ಟಿಕ್, ವಾವ್ ಹೆಸರು ನೋಡಿ, ಫೋಮ್ಟಾಸ್ಟಿಕ್ ಲೋಫಾ. ಇದು ಲ್ಯಾವೆಂಡರ್ ಕಲರ್ ಅಲ್ಲಿ ಕೂಡ ಇದೆ. ಇದು ಆಕ್ಚುಲಿ ನಂಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಆಯ್ತು. ಫ್ರೀ ಪ್ರಾಡಕ್ಟ್ ಸಿಗುವಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಆ ಪ್ರಾಡಕ್ಟ್ ಚಿಕ್ಕದೇ ಆಗಿರ್ಲಿ, ಇಲ್ಲ ದೊಡ್ಡದಾಗಿರ್ಲಿ, ಇಲ್ಲ ಎಕ್ಸ್ಪೆನ್ಸಿವ್ ಆಗಿರ್ಲಿ, ಇಲ್ಲ ಸ್ಯಾಂಪಲ್ ಸೈಜ್ ಇದ್ದು ಕೊಟ್ಟು ಕಳಿಸ್ಲಿ, ಬಟ್ ಫ್ರೀ ಅಂತ ಹೇಳುವಾಗ ಅದು ಒಂದು ಆನಂದನೇ ಬೇರೆ ಅಲ್ವಾ. ಐ ವಿಲ್ ಡೆಫಿನೆಟ್ಲಿ ಯೂಸ್ ದಿಸ್, ಆಯ್ತಾ. ಈ ಎಲ್ಲಾ ಪ್ರಾಡಕ್ಟ್ಸ್ ಗಳ ರಿವ್ಯೂಸ್ ನಿಮ್ಗೆ ಬೇಕಿದ್ರೆ ನನ್ನ ಡೈಲಿ ವಿಡಿಯೋಸ್ ಗಳನ್ನ ಚೆಕ್ ಮಾಡ್ತಾ ಇರಿ. ನಾನು ಡೇ ಟು ಡೇ ಒಂದಲ್ಲ ಒಂದು ಸ್ಕಿನ್ ಕೇರ್ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಇದು ನಾನು ರಿವ್ಯೂಸ್ ಕೊಡ್ತಾ ಇರ್ತೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡಬಹುದು. ಇವತ್ತಿನ ವಿಡಿಯೋಗೆ ಇಷ್ಟ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನೆಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಟ್ ವಿಲ್ ಮೀನ್ ದ ವರ್ಲ್ಡ್ ಟು ಮೀ. ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.